ನಾನು ವಿಜಯ ನಾಯರ್. ಇವತ್ತು ನಾನು ನಮ್ಮ ಗೌತಮ್ ಅವರ ಮನೆ ತೀರ್ಥಹಳ್ಳಿಯಲ್ಲಿ ನಾವಿದ್ದೇವೆ. ನಾವು ಇಲ್ಲಿಗೆ ಬರ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಗೌತಮ್ ಅವರು ವೆರಿಕೋಸ್ ಪ್ರಾಬ್ಲಮ್ ಇಂದ ತುಂಬಾ ನರಳ್ತಾ ಇದ್ರು. ತುಂಬಾ ರೀತಿ ಅವರು ಮೆಡಿಸಿನ್ಗಳನ್ನು ಮಾಡಿದ್ದಾರೆ. ಆಮೇಲೆ ಅವರನ್ನು ನಮ್ಗೆ ಇಂಟ್ರೊಡಕ್ಷನ್ ಮಾಡಿದ್ದು ನಮ್ಮ ಎನ್.ಆರ್. ಪುರದ ಮಿನಿ ಮೇಡಮ್ ಮತ್ತು ಸೆಬಾಸ್ಟಿನ್ ಸರ್ ಅವರು. ಸೆಬಾಸ್ಟಿನ್ ಸರ್ ಅವರು ಒಂದು ದಿನ ನನಗೆ ಫೋನ್ ಮಾಡಿ ಹೇಳಿದ್ರು, ಅವರ ತುಂಬಾ ಆತ್ಮೀಯ ಫ್ರೆಂಡ್ ಆಗಿರುವಂತಹ ಗಿರೀಶ್ ಸರ್ ಅವರು ಇಲ್ಲಿದ್ದಾರೆ, ಅವರ ಅಣ್ಣನ ಮಗ ಇವರು. ಸೊ ಅವರ ಒಂದು ಪ್ರಾಬ್ಲಮ್ಗಳನ್ನು ನಮ್ಮ ಹತ್ರ ಹೇಳಿದಾಗ ನಾವು ಫೋನಲ್ಲೇ ಅವರಿಗೆ ತುಂಬಾ ಸಜೆಷನ್ ಕೊಟ್ಟು, ಆಮೇಲೆ ಈ ಪ್ರಾಡಕ್ಟ್ ಅನ್ನು ವೆರಿಕೋಸ್ ವೇನ್, ಈ ಬಯೋಟೋರಿಯಂನ ಬಯೋ ಮ್ಯಾಗ್ನೆಟ್ ವೆರಿಕೋಸ್ ವೇನ್ ಪ್ಯಾಡ್ ಅನ್ನು ನಾವು ಇವರಿಗೆ ಕೊಟ್ಟು ಕಳಿಸಿದೆವು. ಗೌತಮ್ ಅವರು ತುಂಬಾ ಚೆನ್ನಾಗಿ ನಾವು ಏನ್ ಹೇಳಿದ್ದೇವೆ ಅದನ್ನು ಯೂಸ್ ಮಾಡಿದ್ದಾರೆ. ಆಮೇಲೆ ತುಂಬಾ ಅವರಲ್ಲಿ ಬರೀ ಎರಡೂವರೆ ತಿಂಗಳಿಂದ ಅವ್ರು ಯೂಸ್ ಮಾಡಿ ಬಂದಿರುವಂತಹ ಬದಲಾವಣೆಗಳು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಇದಕ್ಕೆ ನಾನು ನಮ್ಮ ಸಾಗರ್ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಈಗ ನಾನು ಹೇಳುವುದಕ್ಕಿಂತಲೂ ಗೌತಮ್ ಅವರು ಯಾವ ರೀತಿ ಇದನ್ನು ಎಷ್ಟು ಅನುಭವಿಸಿದ್ದಾರೆ ಈ ನೋವನ್ನು, ಅವರು ಅದನ್ನು ಯೂಸ್ ಮಾಡಿದ ಮೇಲೆ ಎಷ್ಟು ಬೆನಿಫಿಟ್ ಆಗಿದೆ ಅವರ ಬಾಯಿಂದ ಕೇಳೋಣ. ಎಸ್ ಗೌತಮ್ ಸರ್ ಅವರೇ, ನೀವು ಹೇಗೆ ಇದನ್ನು ಏನ್ ಅನಿಸ್ತಾ ಇದೆ ಈಗ ನಮ್ಮ ಈ ಬಯೋಟೋ ಪ್ರಾಡಕ್ಟ್ ನಿಂದ? ಈ ಪ್ರಾಡಕ್ಟ್ ತಗೊಂಡಾಗಿಂದ ನನಗೆ ತುಂಬಾ ಖುಷಿಯಾಗಿದೆ. ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಈಗ ಮೊದಲಿಗಿಂತ ಈಗೆಲ್ಲ ಸುಮಾರು ಕಮ್ಮಿ ಆಗಿದೆ. ಗಾಯ ಎಲ್ಲ ತುಂಬಾ ವೆರಿಕೋಸ್ ಗಾಯ ಆಗಿತ್ತು, ಈ ತರದಲ್ಲಿ ತುಂಬಾ ನೋವಾಗಿತ್ತು, ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಈಗೆಲ್ಲ ತೊಂದರೆ ಇಲ್ಲ. ನಿಮ್ಮ ಪ್ರೊಫೆಷನಲ್ ಏನ್ ಸರ್? ಪ್ರೊಫೆಷನಲ್ ಸಲೂನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಫುಲ್ ಟೈಮ್ ಸ್ಟ್ಯಾಂಡಿಂಗ್ ಆಗ್ತೀರಾ, ಆದ ಕಾರಣ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗೋ ಕಾರಣ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ? ಈಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಕೆಲಸ ಮಾಡುವಾಗಲ್ಲ? ಈ ಪ್ಯಾಡ್ ಹಾಕೊಂಡು ವೆರಿಕೋಸ್ ಪ್ಯಾಡ್ ಹಾಕೊಂಡಾಗಿಂದ ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ. ಏನು ಅಂತ ಏನು ಎಫೆಕ್ಟ್ ಏನು ಅನಿಸ್ತಾ ಇಲ್ಲ, ಆರಾಮಾಗಿದೆ, ಫ್ರೀ ಆಗಿದೆ. ಯೂಸ್ ಮಾಡ್ತಾ ಇದ್ದೀರಾ ಸರ್? ಒಂದು 2.5 ಮಂತ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಗಾಯ ತುಂಬಾ ಕಮ್ಮಿ ಆಗಿದೆ ಅಲ್ಲ ನಿಮ್ಗೆ? ಆಲ್ಮೋಸ್ಟ್ ಕಮ್ಮಿ ಆಗಿದೆ ನೋಡಿ, ಕಮ್ಮಿ ಆಗಿದೆ. ಎಸ್, ಈಗ ನಮ್ ಜೊತೆ ನಮ್ಮ ಗಿರೀಶ್ ಸರ್ ಅವರು ಸಹ ಇದ್ದಾರೆ. ಸರ್, ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ನಮಸ್ತೆ ಮೇಡಮ್. ಅದು ತುಂಬಾನೇ ವೆರಿಕೋಸ್ ಅಂದ್ರೆ ಅವನಿಗೆ ವೆರಿಕೋಸ್ ಅಲ್ಸರ್ ಆ ಸ್ಟೇಜಿಗೆ ಹೋಗಿತ್ತು. ಅದು ನಾನು ಸುಮಾರು ಕಡೆ ನೋಡಿದ್ದೀನಿ. ಹಾಸ್ಪಿಟಲ್ಗೆಲ್ಲ ಹೋಗಿದ್ವಿ, ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಮಾಡಿದ್ವಿ, ತಮಿಳ್ನಾಡಲ್ಲಿ ಮಾಡಿದ್ವಿ. ಅವರೊಂದ್ಸರಿ ಸೊಲ್ಯೂಷನ್ ಜಾಸ್ತಿ ಆಗಿತ್ತು ಅದು. ಆಮೇಲೆ ಎಕ್ಸಿಮೋ ಆಗಿತ್ತು. ಅದು ಎಕ್ಸಿಮಾ ಅದು ಎಲ್ಲ ತುಂಬಾ ಪಿಂಪಲ್ಸ್ ಎಲ್ಲ ಆಗಿ ತುಂಬಾ ಹಣ ಹಾಕಿದ್ವಿ ಅದು ಇವನಿಗೆ. ಆದ್ರೂ ಕ್ಯೂರ್ ಆಗಿರ್ಲಿಲ್ಲ. ಬಟ್ ನಾವು ಮೊನ್ನೆ ಈಗ ಒಂದು 2.5 ಬ್ಯಾಕ್ ನಮ್ಮ ಸಬಸ್ಟಿಯರ್ ನನ್ಗೆ ಆತ್ಮೀಯ ಅವರು ಹೇಳಿದ್ರು, ಅವ್ನು ಬಂದು ಒಂದ್ಸರಿ ಅದೇ ನಮ್ಮ ಹೋಮಿಯೋಪತಿಗೆ ಬಂದಾಗ್ಲೂ ಏನಕ್ಕೆ ದುಡ್ಡು ಹಾಕ್ದೆ ಅಂತ ಬೈದಿದ್ದ ಅವ ನನಗೆ. 34,000 35,000 ಏನಕ್ಕೆ ದುಡ್ಡು ಹಾಕಿದ್ರು, ನಾ ಬಾ ಹೋಗಿ ಜಗಳ ಮಾಡೋಣ ಏನಕ್ಕೆ ಹಂಗಾಯ್ತು ಅಂತ. ಅವನು ಬಂದಿದ್ದ ಅವತ್ತು. ನಾನು ದುಡ್ಡು ಹಾಕೋತಿಗೆ ಅವನು ಬಂದಿದ್ದ, ನೈ ಎಂತಕ್ಕೆ ಅಂತ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಹೋದಾಗ. ಆಮೇಲೆ ಮತ್ತೆ ಬಂದು ನನಗೆ ಅವನೇ ಸೊಲ್ಯೂಷನ್ ಹೇಳಿದ್ದು, ಇಲ್ಲ ಅದೇನೋ ನೀನು ತಗೊಳ್ಳೋ ಅದನ್ನ ಮ್ಯಾಗ್ನೆಟ್ ಅಂತ. ಇವ್ರು ಒಂದಿನ ನಾನು ಮುದಿಗೊಪ್ಪ ಹೋದಾಗ ಅವರೇ ಹೇಳಿದ್ರು, ಮೇಡಮ್ ಅವರು ಇಲ್ಲ ನನಗೆ ಈ ತರ ಇದೆ, ಅದು ತಗೊಳ್ಳಿ ಗಿರಣ್ ಅಂತ ಹೇಳಿದ್ರು ಅವರು. ನಾನೆಂತ ಇದೇನ ಇದು ತುಂಬಾ ಆತರ ಎಲ್ಲ ಸುಮಾರು ಆಗಿದೆ ಅಲ್ಲ, ಇದೇನಾಗ ಆಗೋದಿಲ್ಲ ಅಂತಾನೆ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಮತ್ತೆ ಅದು ಒಂಥರ ರೌಂಡ್ ಆಗಿ ಗಾಯ ಆದಂಗೆ ಆಯ್ತು. ಅಲ್ಲಿ ಪಸ್ ಆಯ್ತು, ಅಂದ್ರೆ ಅದು ಸರ್ಕ್ಯುಲೇಷನ್ ಆಗುತ್ತೆ. ಸ್ವಲ್ಪ ಚೂರು ಹೀಗೆ ಡಾಟ್ ಆಯ್ತು ಕೆರೆದ್ರೆ ಅದು ಗಾಯ ಆಗ್ಬಿಡೋದು. ಅದಾದ್ಮೇಲೆ ಮತ್ತೆ ಆಪರೇಷನ್ಗೆ ಅಲ್ಲಿ ತಮಿಳ್ನಾಡಿಗೆ ಕಳಿಸಿದ್ವಿ. ಅಲ್ಲಿ ನೋಡೋ ಅಷ್ಟೊತ್ತಿಗೆ ಇಲ್ಲ, ಅದು 2 ಸೈಡು ರೆಗ್ ಅಲ್ಲಿ ಓಪನ್ ಆಗಿದೆ, ಬಟ್ ಅದನ್ನ ಆಪರೇಷನ್ ಮಾಡಬೇಕು, ಇಲ್ಲ ಲೇಸರ್ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರು ಅವರು. ಸರಿ ಅಂತ ಹೇಳಿ ನಾವು ಆಮೇಲೆ ಇಲ್ಲ ಅಲ್ಲೇ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ತೋರಿಸಿ, ನೀವು ಹೆಂಗೋ ತಮಿಳ್ನಾಡು ಬಂದಿದ್ದೀರಾ ಬ್ಯಾಂಗ್ಳೂರಲ್ಲಿ ತೋರಿಸಿ ಅಂದರು. ನಾವು ಮಣಿಪಾಲ್ ಅಷ್ಟಕ್ಕೆ ಏನಕ್ಕೆ ಹೋಗೋದು, ಇಲ್ಲೇ ನಾರಾಯಣ ಹೃದಯದಲ್ಲಿ ಶಿವಮೊಗ್ಗ ನಿಯರ್ ಆಗುತ್ತಲ್ಲ ಅಂತ ನೀವು ಇಲ್ಲೇ ತೋರಿಸಿದ್ವಿ. ಅವರು ಡಾಕ್ಟರ್ ಎಲ್ಲ ನೋಡ್ಬಿಟ್ಟು ಆಯ್ತು ಹಂಗಾದ್ರೆ ಇದು ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕು, 2 ಸೈಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ 2 ಸೈಡ್ ಗಾಯ ಆಗ್ಬಿಟ್ಟಿದೆ, ಅದೆಲ್ಲ ಒಣಗಕ್ಕೆ 1 ವಾರ 15 ದಿನ ಬೇಕು, ನೀವು ಟ್ರೀಟ್ಮೆಂಟ್ ತಗೊಳ್ಳಿ, ಅದಾದ್ಮೇಲೆ ನೋಡೋಣ ಒಂದು 15 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳೋದು. ಆದರೆ 15 ಡೇಸಲ್ಲಿ ಗಾಯ ಸ್ವಲ್ಪ ಕ್ಯೂರ್ ಆಗಿತ್ತು, ಅದೇನು ಆಗಿರಲಿಲ್ಲ, ತುಂಬಾನೇ ಗಾಯ ಆಗಿತ್ತು. ಆಮೇಲೆ ಇಲ್ಲ ಇದು ಕ್ಯೂರ್ ಆಗಲ್ಲ, ಆಪರೇಷನ್ ಲೇಸರ್ ಟ್ರೀಟ್ಮೆಂಟೇ ಮಾಡಬೇಕು, ಆಯ್ತು 1 ಲ್ಯಾಕ್ ಕಟ್ರಿ ಅಂತ ಹೇಳೋದು. ನಾವು ದುಡ್ಡು ಅಡ್ಜಸ್ಟ್ ಆಗಿತ್ತು. ಆಮೇಲೆ ಇವನು ನಮ್ಮ ಬಾಸ್ ಇವರು ಬಂದು ಬೈದ, ನಿಂಗೆ ಎಂತ ತಲೆ ಕೆಟ್ಟಿದ್ದೀರಮ್ಮ, ನೀನು ತಗೊಂತ ಹೇಳಿದ್ರು ನೀವು ಕೇಳಿಲ್ಲ ಅಂತ. ಆಮೇಲೆ ಏನಾದ್ರು ನೀನು ಹೇಳಿದ್ಮೇಲೆ ನಾನು ತಗೊಳ್ತೀನಿ ಮರ, ಏನಾದ್ರೂ ಆಗಲಿ ನೋಡೋಣ ಅಂತೇಳಿ ಆಮೇಲೆ ಎಲ್ಲರಿಗೂ ಹೇಳಿ ಆಮೇಲೆ ಆಯ್ತು ಅಂತ ನೀವು ಆಮೇಲೆ ಇವನಿಗೆ ಬಂದು ಆ ಪ್ಯಾಡ್ ಎಲ್ಲ ಕೊಟ್ಟು ಕಟ್ಟಿ ಹೀಗೆ ಅಂತೇಳಿ ಹೇಳಿದ್ರು. ಆಮೇಲೆ ಗಾಯ ಎಲ್ಲ ಕ್ಯೂರ್ ಆಗಿದೆ. ಈಗ ನೋಡೋಣ ಮತ್ತೆ ಅದು ಇವನಿಗೆ ಇದೊಂದು ಸ್ವಲ್ಪ ಇದೆ, ಅದು ನೋಡ್ಬೇಕು, ಅದು ಇದ್ರಲ್ಲೇ ಕ್ಯೂರ್ ಆಗುತ್ತೆ. ಬಟ್ ತೊಳಿತಿಲ್ಲ ಅವನು, ನೀವು ಹೇಳಿದ ತರ ಸ್ವಲ್ಪ ನೀರೆಲ್ಲ ಹಾಕಿ ತೊಳಿಬೇಕು. ಆಗುತ್ತೆ, ಅದೆಲ್ಲ ಮಾಡಿ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ. 80% ಕ್ಯೂರ್ ಆಗಿದೆ, 90% ಆಗಿದೆ. ಬಟ್ ಅದೊಂದು ಚೂರು ಅದು ವೆರಿಕೋಸ್ ಅಲ್ಲ, ಅದು ಇದಾಗಿದೆ ಸೋರಿಯಾಸಿಸ್ ಅಂದ್ರೆ ಡಾಟ್ ಆಗಿದೆ. ಅದು ಸರಿ ಆಗುತ್ತೆ, ಅದು ಇದು ತೊಳೆದ್ರೆ ನೀರಿಂದ ನಾವು ಕ್ಲಿಯರ್ ಮಾಡುವ ಸರಿ ಆಗುತ್ತೆ. ಅದು ಅಂದ್ರೆ 100% ಈಗ ಅದು ಇಲ್ಲ ಬ್ಲಾಕ್ ಹೆಡ್ಸ್ ಎಲ್ಲ ಹೋಗಿದೆಯಲ್ಲ,
ಗಾಯ ಎಲ್ಲವಾಗಿದೆ ಇದು. ಓಕೆ, ಪರವಾಗಿಲ್ಲ. Thank you so much. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗೌತಮ್ ಸರ್, ಚೆನ್ನಾಗಿ ಯೂಸ್ ಮಾಡಿ, ಇನ್ನೂ ನಿಮ್ಗೆ ಬೆನಿಫಿಟ್ ಬರುತ್ತೆ. ಒಂದ್ಸರಿ ನೀವು ಇದನ್ನ ಎಲ್ಲರಿಗೆ ಹೇಳಕ್ ರೆಡಿ ಇದ್ದೀರಲ್ಲ? ಎಸ್, ಎಲ್ಲ ತುಂಬಾ ಜನ ಇದ್ದಾರೆ, ನಿಮ್ಮಿಂದ ಒಂದು ಅಲ್ಪ ಜನರಿಗೆ ಅದು ಅನುಕೂಲ ಆಗ್ಲಿ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.